ಇಟ್ಸ್ ಬಿನ್ 3 years. ನಾನು ಯಾವ ವೀಡಿಯೋಸು ಅಪ್ಲೋಡ್ ಮಾಡಿಲ್ಲ ನಮ್ಮ ಚಾನಲಲ್ಲಿ. ಫಸ್ಟ್ಲಿ ಐ ಆಮ್ ರಿಯಲಿ ಸಾರಿ. ದ ರೀಸನ್ ಬೀಯಿಂಗ್ ಏನು ಅಂತ ಅಂದರೆ, ನಮ್ಮ ಫ್ಯಾಮಿಲಿ ಇವಾಗ ಎಕ್ಸ್ಟೆಂಡ್ ಆಗಿದೆ. ನಾವು ಮೊದಲು 3 ಜನ ಇದ್ವಿ, ಇವಾಗ 4 ಜನ ಆಗಿದ್ದೀವಿ. ಅಂದರೆ ನಂಗೆ ಮೊದಲು ಒಂದೇ ಮಗು ಇದ್ದಿದ್ದು, ಇವಾಗ ನಂಗೆ 2 ಮಕ್ಕಳಿದ್ದಾರೆ. ಸೊ ಇಟ್ ವಾಸ್ ಟೇಕಿಂಗ್ ಟೈಮ್ ಫಾರ್ ಮೀ ಟು ಟೇಕ್ ಕೇರ್ ಆಫ್ ಹಿಮ್. ಅದಕ್ಕೆ ನಾನು ನಂದು ಯೂಟ್ಯೂಬಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ಇವಾಗ ಸಿನ್ಸ್ ಈಸ್ ಲಿಟಲ್ ಗ್ರೋನ್ ಅಪ್ ಆ್ಯಂಡ್ ಇಂಡಿಪೆಂಡೆಂಟ್, ಐ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ದಿಸ್ ಈಸ್ ದ ರೈಟ್ ಟೈಮ್ ಅಂತ ನನಗನ್ನಿಸ್ತು. ಅದಕ್ಕೇ ನಾನು ಇವಾಗ ರೀಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ನಂದು ಯೂಟ್ಯೂಬ್ ಜರ್ನಿನ. ಐ ವುಡ್ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸಪೋರ್ಟ್ ಮೀ ಇನ್ ದಿಸ್ ಜರ್ನಿ. ಮತ್ತು ನಾನು ಲೈಫ್ ಅಪ್ಡೇಟ್ ಕೊಡ್ತೀನಿ ನಿಮಗೆ, ನಾನು 3 ಇಯರ್ಸಿಂದ ಏನೇನು ಮಾಡಿದ್ದೀನಿ ಅಂತ. 3 ಇಯರ್ಸಿಂದ ಐ ಜಾಯಿಂಡ್ ಕಾರ್ಪೊರೇಟ್. ಸೊ 1-2 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಆ್ಯಸ್ ಐ ಮೆನ್ಷನ್, ನನಗೆ ಮಗು ಹುಟ್ಟುತ್ತಲ್ವ, ಐ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಹಿಮ್ ಬಿಕಾಸ್ ಅವ್ನು ತುಂಬಾ ಹಿ ವಾಸ್ ಫಾಲಿಂಗ್ ಸಿಕ್. ಆಮೇಲೆ ಒಂದು ಸ್ಲೀಪ್ ಸೈಕಲ್ ಸರಿ ಇರ್ತಾ ಇರಲಿಲ್ಲ. ಆ್ಯಂಡ್ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು 2 ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಮತ್ತು ಕೆಲಸ ಮಾಡೋದು. ಆ್ಯಂಡ್ ಆಲ್ಸೋ ನಾನು ಕೇಳ್ಕೊಂಡಿದ್ದೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆಯಾ ಅಂತ. ಬಟ್ ನನಗೆ ಕೊಟ್ಟಿಲ್ಲ. HP ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಐ ಹ್ಯಾಡ್ ಟು ಕ್ವಿಟ್ ಮೈ ಜಾಬ್ ಆ್ಯಂಡ್ ಕಂಪ್ಲೀಟಾಗಿ ನಂದು 2ನೇ ಮಗನಿಗೆ ಫೋಕಸ್ ಮಾಡಬೇಕಾಯಿತು. ಆ್ಯಂಡ್ ಅದಕ್ಕೇ ಯೂಟ್ಯೂಬಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ನಾನು ಕಾರ್ಪೊರೇಟ್ ಲೈಫಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದಾನೆ. ಸೊ ಐ ಥಾಟ್ ದಿಸ್ ಈಸ್ ದ ರೈಟ್ ಟೈಮ್. ಆ್ಯಂಡ್ ಆಲ್ಸೋ ನನ್ನ ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ ಕೇಳ್ತಾಯಿದ್ರು, ಯಾವಾಗ ನಿಮ್ಮದು ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡ್ತೀಯಾ, ಮಾಡು ಅಂತ ಎಲ್ಲರೂ ಕೇಳ್ತಾಯಿದ್ರು. ಸೊ ಹಿಯರ್ ಐ ಆಮ್. ಆ್ಯಂಡ್ ಸೆಕೆಂಡ್ಲಿ, ಐ ಚೆಕ್ ಮೈ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್. 44 ಜನ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟಿಕ್ಕಿಂಗ್ ಅರೌಂಡ್. ನನ್ನ ವೀಡಿಯೋಸ್ ಹಾಕಿಲ್ಲ ಅಂದ್ರೂ ಅದೇ ಕೌಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ನೌ ಆನ್ವರ್ಡ್ಸ್ ಐ ವುಡ್ ಲೈಕ್ ಟು ಪ್ರಾಮಿಸ್ ದ್ಯಾಟ್ 2 ಅಥವಾ 3 ವಿಡಿಯೋ ರೆಗ್ಯುಲರಾಗಿ ನನ್ನ ಸೈಡಿಂದ ಅಪ್ಲೋಡ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಆಗಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ. ಸೊ ಆಲ್ಮೋಸ್ಟ್ ಎವ್ರಿ ಡೇ ನಿಮಗೆ ಅಪ್ಲೋಡ್ಸ್ ಇದ್ದೇ ಇರತ್ತೆ. ಈ 3 ಇಯರ್ಸ್ ಗ್ಯಾಪಲ್ಲಿ ನಾವು ತುಂಬಾ ಟ್ರಾವೆಲ್ ಮಾಡಿದ್ವಿ. ಲಾಸ್ಟ್ ಇಯರ್ ಅಂತೂ ವಿ ವೆಂಟ್ ಟು 3 ಮೋಸ್ಟ್ ಅಮೇಝಿಂಗ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಒನ್ ವಾಸ್ ಮೌಂಟೇನ್ ಶ್ಯಾಡೋ ವಿಚ್ ಈಸ್ ಇನ್ ಕೇರಳ. ಸೆಕೆಂಡು ವಿ ವೆಂಟ್ ಟು ಮಾಂಟ್ರೂಸ್ ವಿಚ್ ಈಸ್ ಇನ್ ಕೂರ್ಗ್. ಥರ್ಡ್ ವಿ ವೆಂಟ್ ಟು ಕಿಮ್ಮನೆ ರೆಸಾರ್ಟ್ ವಿಚ್ ಈಸ್ ಇನ್ ಶಿವಮೊಗ್ಗ. ಸೊ ಇದೆಲ್ಲನೂ ನಾನು ಯಾವುದೇ ಅಪ್ಲೋಡ್ ಮಾಡಬೇಕು ಅಂತ ಇಂಟೆನ್ಷನಲ್ಲಿ ನಾನು ಯಾವ ವೀಡಿಯೋಸು ತೊಗೊಂಡಿಲ್ಲ. ಬಟ್ ಎಲ್ಲ ರ್ಯಾಂಡಮಾಗಿ ಫೋಟೋಸು ಮೆಮೊರೀಸ್ಗೋಸ್ಕರ ತೊಗೊಂಡಿದ್ದೀವಿ. ಸೊ ನಾನು ಇದನ್ನೆಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ವಾಟ್ ವಿ ಡಿಡ್ ವಾಸ್ ಲಾಸ್ಟ್ ಇಯರ್ ವಿ ವೆಂಟ್ ಟು ದಿಸ್ ಮಾರ್ಚ್ ಸಮ್ಮರ್ ವೆಕೇಷನ್ ವಿ ವೆಂಟ್ ಟು UK. ಸೊ ಅಲ್ಲಿ ನಮ್ಮ ಬಾವ ಇದ್ದಾರೆ, ನನ್ನ ಹಸ್ಬೆಂಡ್ ಅಣ್ಣ. ಸೊ ವಿ ವೆಂಟ್ ಫಾರ್ ಸಮ್ಮರ್ ವೆಕೇಷನ್. ವಿ ಸ್ಟೇಡ್ ದೇರ್ ಫಾರ್ 54 days. ಸೊ ಆ್ಯಸ್ ಐ ಮೆನ್ಷನ್, ನಾನು ಯಾವುದೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ನಾನು ತೊಗೊಂಡಿಲ್ಲ ವೀಡಿಯೋಸು. ಜಸ್ಟ್ ರ್ಯಾಂಡಮ್ ಆಗೆಲ್ಲ ಮೆಮೊರೀಸ್ಗೋಸ್ಕರ ತೊಗೊಂಡಿದ್ದೀನಿ. ನಾನು 1 by 1 ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ನನ್ನ ಇಂಟ್ರಡಕ್ಷನ್ನು. ನನ್ನ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಬಟ್ ಈ ಪಾಸ್ಟ್ 3 ಇಯರ್ಸಲ್ಲಿ ಏನೇನಾಯಿತು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಸೊ ಇವಾಗ ಬಿಡಿ, ನನ್ನ ಬಗ್ಗೆ ಎಲ್ಲ ಬಿಡಿ, ಇನ್ನು ಮುಂದೆ ಗೊತ್ತಾಗತ್ತೆ ಏನೇನು ನಡೆಯುತ್ತೆ ಅಂತ ನನ್ನ ಲೈಫಲ್ಲಿ. ಸೊ ರೀಸೆಂಟ್ಲಿ ನಾನು ಝಾರಾಗೆ ಹೋಗಿದ್ದೆ. ನನ್ನ ಮಗಂದು ಸೆಕೆಂಡ್ ಇಯರ್ ಬರ್ಡೇ ಇತ್ತು. ಸೊ ಅವನಿಗೆ ಬರ್ಡೇ ಶಾಪಿಂಗಿಗೆ ಅಂತ ಝಾರಾಗೆ ಹೋಗಿದ್ವಿ. ಅಲ್ಲಿ ಸೇಲ್ ಇತ್ತು. ಸೊ ಐ ಥಾಟ್ ಇದೇ ವಿಡಿಯೋನಲ್ಲಿ ತೋರಿಸ್ಬಿಡೋಣ ಅಂತ. ಬನ್ನಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ನಂದು 2ನೇ ಮಗಂದು ತೋರಿಸ್ಬಿಡ್ತೀನಿ. ಇದು ಬ್ಲೂ ಕಲರ್ ಟೀ ಶರ್ಟು. ದಿಸ್ ಇಸ್ ಸೋ ಕ್ಯೂಟ್. ನಾನು ಇದು ನೋಡಿದ ತಕ್ಷಣ, ಸ್ಕೇಟಿಂಗ್ ಬೋರ್ಡ್ ನೋಡಿದ ತಕ್ಷಣವೇ ನನಗೆ ತೊಗೊಬೇಕು ಅಂತ ನನಗೆ ಇಷ್ಟನೇ ಆಗೋಯ್ತು. ದಿಸ್ ಇಸ್ ಲೈಕ್ ಅ ಎಲೆಕ್ಟ್ರಿಕ್ ಬ್ಲೂ. ಆಲ್ರೆಡಿ ಅವನಿಗೆ ಬರ್ಡೇ ದಿನ ಇದೇ ಹಾಕಿದ್ದು. ಈ ಟೀ ಶರ್ಟ್ ಮಾರ್ನಿಂಗ್ ಅವನಿಗೆ ಹಾಕಿಬಿಟ್ಟು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಇದಕ್ಕೆ ಬ್ಲೂ ಟೀ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಜೀನ್ಸ್ ಅವ್ನಿಗೆ ಹಾಕಿದ್ದೆ. ಬೇಕಂದರೆ ನಾನು ಅಲ್ಲಿ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ದಿಸ್ ವಾಸ್, ಐ ಡೋಂಟ್ ನೋ ದ ಪ್ರೈಸ್, ಯಾಕಂತ ಅಂದರೆ ದೆರ್ ವಾಸ್ ಅ ಸೇಲ್ ಆ್ಯಂಡ್ ನಾನು ಆಲ್ರೆಡಿ ಟ್ಯಾಗ್ ಕಿತ್ಬಿಟ್ಟಿದ್ದೀನಿ. ಸೊ ನನಗೆ ಇದು ಪ್ರೈಸ್ ಗೊತ್ತಿಲ್ಲ. ಮೇ ಬಿ ಇಟ್ ವಿಲ್ ಬಿ ಅರೌಂಡ್ 600 or 700 ಅನಿಸುತ್ತೆ. ಸೊ ಇದು ಫಸ್ಟ್ ಪರ್ಚೇಸು.
ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಒನ್, ವೈಟ್. ಅವನಿಗೆ ವೈಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದು. ಮತ್ತು ನನಗೆ ಇದು ಈ ಡೀಟೇಲ್ ತುಂಬ ಇಷ್ಟ ಆಯಿತು, ಈ ಕಾಂಬಿನೇಷನ್ ರೆಡ್ ಆ್ಯಂಡ್ ನೇವಿ ಬ್ಲೂ ಅನಿಸತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಕ್ರೋಶೆ ಮಟೀರಿಯಲ್ಲು ಈಸ್ ಆಲ್ಸೋ ವೆರಿ ನೈಸ್. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 1500 ಇದೆ, ಬಟ್ ದೆರ್ ವಾಸ್ 30% ಆಫ್ ಆರ್ ಸಮಥಿಂಗ್. ಸೊ ಇದು ಸೆಕೆಂಡ್ ಪರ್ಚೇಸ್. ನಾನು ಇನ್ನೂ ಅವ್ನಿಗೆ ಹಾಕಿಲ್ಲ, ಸೊ ಅದಕ್ಕೆ ನಾನು ಟ್ಯಾಗು ಕಿತ್ತಿಲ್ಲ. ಇದು ಥರ್ಡ್ ಶರ್ಟು. ಇದು ಆಲಿವ್ ಗ್ರೀನು. ಅವನಿಗೆ ಲೈಟ್ ಕಲರ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಐ ಬೇಸಿಕಲಿ ಪಿಕ್ ಲೈಟ್ ಕಲರ್ಸ್ ಫಾರ್ ಹಿಮ್. ಆ್ಯಂಡ್ ವೆರಾಸ್ ಮೈ ಫಸ್ಟ್ ಸಂದು ಕಾಂಟ್ರಾಸ್ಟ್, ಅವನಿಗೆ ಬ್ರೈಟ್ ಕಲರ್ಸು ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಒನ್ ಆಲಿವ್ ಗ್ರೀನ್ ಶರ್ಟ್. ಅಗೇನ್ ನಾನು ಎಲ್ಲೋ ಲಾಸ್ಟ್ ಟೈಮ್ ಆಚೆ ಹೋಗಬೇಕು ಅಂತ ಹಾಕಿದೆ, ಬಟ್ ಇಟ್ ವಾಸ್ ಲಿಟಲ್ ಲೂಸ್, ಅದಕ್ಕೇ ನಾನು ಟ್ಯಾಗು ಕಿತ್ಬಿಟ್ಟಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಬಟನ್ ಡೀಟೇಲಿಂಗ್ ಇಸ್ ಸೋ ನೈಸ್, ತುಂಬಾ ಚೆನ್ನಾಗಿದೆ. ಇದು ಝಾರಾದು ಶಾಪಿಂಗು. ಹಾಗೆಯೇ ಪ್ಯಾಂಟಲೂನ್ಸ್ಗೆ ಹೋಗಿದ್ವಿ, ಅಲ್ಲೂ ಸೇಲ್ ಇತ್ತು. ಸೊ ವಿ ಗಾಟ್ ಹಿಮ್ ಇದು ಬ್ಲೂ ಕಲರ್ ಪ್ಯಾಂಟ್, ಆಲಿವ್ ಗ್ರೀನು. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಫಿಟ್ ಹಿಮ್. ಇದು ಇನ್ನೂ ಸ್ವಲ್ಪ ಒಂದು ದೊಡ್ಡವನಾಗಬೇಕು, ದೊಡ್ಡದ ಥರನೇ ಇದೆ, ಬಟ್ ದೊಡ್ಡವನಾಗಬೇಕು. ಐ ಥಿಂಕ್ ಐ ಪೇಡ್ 600 ಅನಿಸುತ್ತೆ ಇದಕ್ಕೆ. ಇದು ಪ್ಯಾಂಟಲೂನ್ಸಿಂದ ಆಲಿವ್ ಗ್ರೀನ್ ಕಲರ್. ಮಟೀರಿಯಲ್ ಇಸ್ ನೈಸ್. ಇದು ಇನ್ನೊಂದು ಜೀನ್ಸು. ಎಷ್ಟು ಜೀನ್ಸ್ ಇದ್ರೂ ಗಂಡು ಮಕ್ಕಳಿಗೆ ಸಾಕಾಗಲ್ಲ. ಆ್ಯಂಡ್ ಐ ಥಿಂಕ್ ಐ ಪೇಡ್ ಅಗೇನ್ 700 ಫಾರ್ ದಿಸ್. ಸೊ ಪಾಕೆಟ್ಸ್ ಇದೆ. ಎನಿವೇಸ್ ಪಾಕೆಟ್ಸ್ ಮಕ್ಕಳಿಗೇನು ಯೂಸ್ ಆಗಲ್ಲ, ಬಟ್ ಇಟ್ ಲುಕ್ಸ್ ಕ್ಯೂಟ್. ಮತ್ತು ನಂದು ಫಸ್ಟ್ ಮಗಂದು ಇದು ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು. ಯಾಕಂತಂದರೆ ಆ್ಯಸ್ ಐ ಮೆನ್ಷನ್, ಅವನಿಗೆ ಬ್ರೈಟ್ ಕಲರ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ನಾನು ಅವ್ನಿಗೆ ಹಾಕ್ಬಿಟ್ಟಿದ್ದೀನಿ. ಅವನ ಬರ್ಡೇ, ಲಕ್ಷು ಬರ್ಡೇ ದಿನವೇ ನಾನು ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕು ಅಂತ ಇದನ್ನು ಹಾಕ್ಕೊಂಡಿದ್ದಾನೆ. ಸೊ ಎನಿವೇಸ್ ಐ ಪಾಪ್ ಅಪ್ ಅ ಪಿಕ್ಚರ್. ಇದು ಟೊಮ್ಯಾಟೊ ಚೆರಿ ಅನಿಸುತ್ತೆ, ಚೆರಿ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಪ್ರಿಂಟು ಹಾಕ್ಕೊಂಡು ಆಲ್ರೆಡಿ ಗಲೀಜು ಮಾಡ್ಕೊಂಡು ಒಂದು ವಾಶು ಆಗಿಬಿಟ್ಟಿದೆ. ಇದು ಫಸ್ಟ್ ಒನ್ನು. ಅದು ಝಾರಾಯಿಂದ ತೊಗೊಂಡಿದ್ದು. ಇದು ಅಗೇನ್ ಪ್ಯಾಂಟಲೂನ್ಸ್ಗೆ ಹೋಗಿದ್ವಲ್ಲ ಅಂತ ಅವನು ಕೇಳಲಿಲ್ಲ, ನನಗೂ ತಕ್ಕೊಡು ಮಮ್ಮ ಪ್ಲೀಸ್ ಅಂತ. ಇದು ಒಂದು ಪ್ಯಾಂಟು. ಅವ್ನಿಗೆ ಎಷ್ಟು ಪ್ಯಾಂಟ್ ಇದ್ರೂ ಸಾಲಲ್ಲ, ಅವನಿಗೆ ಕರೆಕ್ಟಾಗಿ ಫಿಟ್ಟಿಂಗಾಗಿರಬೇಕು. ಪ್ಯಾಂಟು ತುಂಬ ಮೇಲೂ ಹೋಗ್ಬಾರ್ದು, ತುಂಬ ಕೆಳಗಡೆನೂ ಇರಬಾರ್ದು, ತುಂಬ ಟೈಟು ಇರಬಾರ್ದು, ತುಂಬ ಲೂಸು ಇರಬಾರ್ದು. ಅಷ್ಟು ಒಂಥರ ತುಂಬ ವೆರಿ ಮಚ್ ಸ್ಪೆಸಿಫಿಕ್ ಅವನು. ಸೊ ಇದು 900. ಇದು ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು, ನನಗೆ ಈ ಶರ್ಟ್ ಬೇಕೇ ಬೇಕು ಅಂತ. ಇದು ತುಂಬಾ ಚೆನ್ನಾಗಿದೆ. ಒಂಥರ ಕೋಕೋನಟ್ ಇದು ಪ್ರಿಂಟ್ಸ್ ಇದೆ. ಅದಾದಮೇಲೆ ಬಟನ್ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಸೊ ಇದು ಒಂದು ಶರ್ಟ್. ಆಮೇಲೆ ಅಲ್ಲಿ ಝಾರಾನಲ್ಲಿ ಪರ್ಫ್ಯೂಮ್ ಬಾಟಲ್ ಇತ್ತು ಮಕ್ಳಿಗಂತ. ಅವನಿಗೆ ಬ್ಯಾಟ್ಮ್ಯಾನ್ ಅಂದರೆ ತುಂಬ ಇಷ್ಟ. ಮಮ್ಮ ಐ ವಾಂಟ್ ದಿಸ್ ಬ್ಯಾಟ್ಮ್ಯಾನ್, ಪ್ಲೀಸ್ ಕೊಡಿಸು ಅಂತ. ಆ್ಯಕ್ಚುಲಿ ನಾನು ಅವನಿಗೆ ಪರ್ಫ್ಯೂಮ್ ಎಲ್ಲ ಏನೂ ಹಾಕಲ್ಲ, ಬಟ್ ದೆನ್ ಬೇಕೇ ಬೇಕು ಅಂತ ಹಠ ಮಾಡಿಸ್ಕೊಂಡು ತೊಗೊಂಡಿದ್ದಾನೆ. ಬಟ್ ನಾನು ಒಂದೊಂದೇ ಸ್ಪ್ರೇ ಅಷ್ಟೇ ಮಾಡೋದು, ಯಾಕಂದರೆ ಮಕ್ಳದ್ದು ಸ್ಕಿನ್ನು ತುಂಬಾ ಡೆಲಿಕೇಟ್ ಇರತ್ತಲ್ವ. ಸೊ ಜಸ್ಟ್ ಬಟ್ಟೆ ಮೇಲೆ ಒಂದೇ ಒಂದು ಸ್ಪ್ರೇ ನಾನು ಮಾಡೋದು. ಸೊ ಇದು ನಂದು ಹಾಲ್ ಆಗಿತ್ತು, ಮತ್ತು ನಂದು ಇಂಟ್ರಡಕ್ಷನ್ ವಿಡಿಯೋ. ಸೊ ನೋಡೋಣ ಮುಂದೆ ಏನೇನು ಮಾಡ್ತೀನಿ ಅಂತ. ಇವತ್ತು ಇನ್ನೂ ಟೈಮ್ 11 ಗಂಟೆ ಇದೆ. ಸೊ ನಾನು ಕುಕ್ ಮಾಡಬೇಕು. ಅದಾದಮೇಲೆ ಆದ್ವಿಕ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಅದಾದಮೇಲೆ ಅವನಿಗೆ ಕ್ರಿಕೆಟ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಇದೆಲ್ಲನೂ ಮಾಡಬೇಕು. ಮತ್ತೆ ಸಿಗೋಣ. ಹಲೋ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 12 o'clock ಆಗಿಬಿಟ್ಟಿದೆ. ಇನ್ನು 1 ಅವರಲ್ಲಿ ನಾನು ಅಡುಗೆ ಮುಗಿಸ್ಬೇಕು. ಸೊ ಇವತ್ತಿನ ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಚಿಕನ್ ಸಾರು ಮತ್ತು ಚಿಕನ್ ಫ್ರೈ. ಇವತ್ತು ಫ್ರೈಡೇ ಅಲ್ವಾ, ಸೊ ನಾವು ನಾನ್ ವೆಜ್ ತಿಂತೀವಿ, ಅದಕ್ಕೆ ಚಿಕನ್ ಸಾರು ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಬಾಯ್ಲ್ಡ್ ಎಗ್ಸು ಪ್ರೋಟೀನ್ಸ್ಗೆ, ಆಮೇಲೆ ರೈಸ್ ಇಟ್ಟಿದ್ದೀನಿ. ಸೊ ಬನ್ನಿ ಮಾಡೋಣ. ಆನಿಯನ್ ಚಾಪ್ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈಗೆ. ಅಲ್ಲಿ ಚಿಕನ್ ಸಾರು ಆಗ್ತಾ ಇದೆ.
ವೇಟ್ ಮಮ್ಮು ವೇಟ್ ಮಾ. One eternity later. ಸೊ ಫ್ರೆಂಡ್ಸ್, ಇಲ್ಲಿ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಆಮೇಲೆ ಇಲ್ಲಿ ಇವಾಗ ಇನ್ನೊಂದು ವಿಷಲ್ ಕೂಗಿದ್ರೆ ಚಿಕನ್ ಸಾರು ರೆಡಿ ಆಗತ್ತೆ. ಆಮೇಲೆ ದಿಸ್ ಇಸ್ ಬಾಯ್ಲ್ಡ್ ಎಗ್, ಮತ್ತೆ ಅದು ರೈಸು. ಸೊ ಇವತ್ತಿನ ಲಂಚು ಭರ್ಜರಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಟೇಸ್ಟೂ ಚೆನ್ನಾಗಿ ಬಂದಿದೆ. ಸೊ ಮೈ ಹಸ್ಬೆಂಡ್ ಹ್ಯಾಸ್ ಟು ಅಪ್ರೂವ್ ದಿಸ್. ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನು ಹೇಳ್ತಾರೆ. ಇದಕ್ಕೆ ಎಂಡಲ್ಲಿ ಸ್ವಲ್ಪ ಈ ಥರ ಕೊರಿಯಂಡರ್ ಲೀವ್ಸ್ ಉದುರಿಸ್ಬಿಟ್ರೆ ಇನ್ನು ಸೂಪರ್ ಆಗಿರತ್ತೆ. ನೋಡೋಕ್ಕೂ ಚೆನ್ನಾಗಿರತ್ತೆ, ಟೇಸ್ಟೂ ಸೂಪರ್ ಆಗಿರತ್ತೆ. ಫೈನ್. ಇವಾಗ ನಾನು ಹೋಗ್ಬಿಟ್ಟು ನನ್ನ ಮಗನ ಕರ್ಕೊಂಡು ಬರಬೇಕು. ಆದ್ವಿಕ್ನ ಕರ್ಕೊಂಡು ಬಂದು ಅವನಿಗೆ ಲಂಚ್ ಮಾಡಿಸಿ, ಲಕ್ಷಗೆ ಲಂಚ್ ಮಾಡಿಸಿ, ಆಮೇಲೆ ನಾವು ಲಂಚ್ ಮಾಡಬೇಕು. ಲಂಚ್ ಟೈಮುಗೆ ಏನು ಅಂತ ಅಂದರೆ ಸೌತೆಕಾಯಿ ಮತ್ತು ಬಾಯ್ಲ್ಡ್ ಎಗ್ಸು, ಆಮೇಲೆ ಕುಕ್ ಮಾಡಿರೋ ರೈಸು, ಚಿಕನ್ ಸಾರು, ಮತ್ತು ಚಿಕನ್ ಫ್ರೈ. ನನ್ನ ಹಸ್ಬೆಂಡ್ದು ರಿಯಾಕ್ಷನ್ ಕೇಳೋಣ ಹೇಗಿದೆ ಅಂತ. ಬೇಬ್, ಹೇಗಿದೆ ಇವತ್ತು ಲಂಚು? ತುಂಬ ಐಟಮ್ಸ್ ಇದೆ. ಸೊ ಬಾಡಿ ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ. ಇಟ್ಸ್ ವೆರಿ ಗುಡ್. ಸೊ ಎಗ್ಸು, ಕುಕುಂಬರ್, ಅಗೇನ್ ಟು ಬ್ಯಾಲೆನ್ಸ್ ದಿ ಫುಡ್. ನನ್ನ ವೈಫ್ ಆ್ಯಕ್ಚುಲಿ ಫೈಬರು, ಪ್ರೋಟೀನ್ಸ್ ಎಲ್ಲ ಕೊಡ್ತಾಳೆ. ಸೊ ಥ್ಯಾಂಕ್ ಯು ಚಂದು. ಚೆನ್ನಾಗಿದೆ ಟೇಸ್ಟ್. ಇಟ್ಸ್ ರಿಯಲಿ ಗುಡ್. ಐ ಆಮ್ ಗ್ಲಾಡ್ ಯು ಲೈಕ್ಡ್ ಇಟ್. ಯಾ. ಹಲೋ ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ 7 o'clock. ಸೊ ನನ್ನ ಹಸ್ಬೆಂಡ್ದು ಮೀಟಿಂಗ್ ಮುಗೀತು. ಮುಗ್ದಿದ ತಕ್ಷಣ ಆದ್ವಿಕು ಡ್ಯಾಡಿ ಐ ವಾಂಟ್ ಟು ಪ್ಲೇ ಕ್ರಿಕೆಟ್ ಅಂತ ಅಂದ. ಅವನು ಕ್ರಿಕೆಟ್ಗೆ ಹೋಗಿಲ್ಲ ಇವತ್ತು, ಕ್ರಿಕೆಟ್ ಕ್ಲಾಸಸ್ಗೆ. ಸೊ ಹೀಸ್ ಲೈಕ್ ಐ ವಾಂಟ್ ಟು ಪ್ಲೇ ವಿತ್ ಯು ಡ್ಯಾಡಿ ಅಂತ ಹೇಳ್ದ. ಸೊ ಮೈ ಹಸ್ಬೆಂಡ್ ವಾಸ್ ಲೈಕ್ ಓಕೆ ಫೈನ್. ಇದೇ ಪಿಚ್ ಗ್ರೌಂಡು, ಇಬ್ರಿಗೂ ಅಪ್ಪ ಮಗಂಗೂ. ಮನೇಲೇ ಆಡ್ಕೋತಾರೆ. ವಾವ್, ಗುಡ್ ಆದ್ವಿಕ್. ವಾವ್, ವೆರಿ ನೈಸ್. ನಂದು ಎರಡನೇ ಮಗ ನೋಡಿ, ಲಕ್ಷ್. ಅವ್ನು ನಿಂತ್ಕೊಂಡು ಆರಾಮಾಗಿ ರೈಮ್ಸ್ ನೋಡ್ತಾ ಇದ್ದಾನೆ. ಲಕ್ಷ್, ಹಾಯ್ 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 ಚಿನ್ನು, ಹಾಯ್ ಚಿನ್ನು. ವಾವ್ ಆದ್ವಿಕ್, ಬಿ ಕೇರ್ಫುಲ್ ಚಿನ್ನಪ್ಪ. ಓಕೆ ಫ್ರೆಂಡ್ಸ್, ಈಗ ನೈಟ್ ಆಗಿದೆ. ನಮ್ಮದು ಡಿನ್ನರ್ ಆಯಿತು. ಡಿನ್ನರ್ ಆಗಿ ನಾನು ಸ್ಕಿನ್ ಕೇರ್ ಮಾಡಿಬಿಟ್ಟು ಇನ್ನು ಮಲ್ಕೊಳ್ಳೋದೇನೆ. ಸೊ ಐ ಹೋಪ್ ನಾನು ಬೆಳಗ್ಗೆಯಿಂದ ನೈಟ್ ತನಕ ಏನೇನು ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ರೈಟ್ ಆ್ಯಸ್ ಯೂಶುವಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾಳೆ ಇಟ್ಸ್ ಅ ವೀಕೆಂಡ್, ಸ್ಯಾಟರ್ಡೇ. ಸೊ ನಾವೆಲ್ಲ ಆಚೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ, ನಾನು, ಹಸ್ಬೆಂಡು ಮತ್ತು ಮಕ್ಕಳು. ಇನ್ನೂ ಡಿಸೈಡ್ ಆಗಿಲ್ಲ ಎಲ್ಲೋಗಬೇಕು ಅಂತ. ಸೊ ಎನಿವೇಸ್ ಐ ವಿಲ್ ವ್ಲಾಗ್ ಇಟ್. ಮತ್ತೆ ಸಿಗೋಣ ಗೈಸ್.
ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಯಾರ್ಯಾರು ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್.